ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮ ಸ್ವಾಗತ. ಫ್ರೆಂಡ್ಸ್, ಆ 8 ವರ್ಷದ ಹುಡುಗನ ಮೇಲೆ ಪೊಲೀಸರು ಸಮೋಸ ಎಸೆದರು ಮತ್ತು ಕಾಲಿನಿಂದ ಒದ್ದರು. ಅವನು ಡಿಎಂ ಶಿವಾನಿ ಮೆಹ್ತಾ ಅವರ ಕಳೆದು ಹೋದ ಮಗ ಎಂದು ಯಾರಿಗೂ ತಿಳಿದಿರಲಿಲ್ಲ. ಆ ಸತ್ಯ ಬಹಿರಂಗವಾದಾಗ ಪೊಲೀಸರ ಉಸಿರು ನಿಂತಂತಾಗಿತ್ತು. ಈಗ ದೇವರು ಮಾತ್ರ ನಮ್ಮನ್ನು ರಕ್ಷಿಸಬಲ್ಲ ಎಂದು ಅವರು ಮಾತನಾಡಿಕೊಂಡರು. ತೀವ್ರ ಮಳೆ ಹನಿಗಳು ಬಸ್ ನಿಲ್ದಾಣದ ಮೇಲ್ಚಾವಣಿಯ ಮೇಲೆ ಜೋರಾಗಿ ಬೀಳುತ್ತಿದ್ದವು. 8 ವರ್ಷದ ಪುಟ್ಟ ಹುಡುಗ ಮಳೆಯಲ್ಲಿ ನೆನೆದು ಹೋಗಿದ್ದ. ತನ್ನ ಬುಟ್ಟಿಯಲ್ಲಿ ಉಳಿದಿದ್ದ 10 ಸಮೋಸಗಳನ್ನು ನೋಡಿ ದುಃಖಿಸುತ್ತಿದ್ದ. ಸಂಜೆ 4 ಗಂಟೆಯಾಗಿತ್ತು. ಇನ್ನೂ ಒಂದು ಸಮೋಸ ಕೂಡ ಮಾರಾಟವಾಗಿರಲಿಲ್ಲ. ಅವನ ಹರಿದ ಬಟ್ಟೆಗಳು ಮಳೆಯಲ್ಲಿ ನೆನೆದು ಹೋಗಿದ್ದವು. ಆದರೆ ಅವನು ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಸಮೋಸ, ಬಿಸಿ ಸಮೋಸ ಎಂದು ಅವನು ದುರ್ಬಲ ಧ್ವನಿಯಲ್ಲಿ ಕೂಗುತ್ತಿದ್ದ. ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ಪ್ರಯಾಣಿಕರು ಅವನನ್ನು ನೋಡಿ ಕಣ್ತಪ್ಪಿಸಿದರು. ತನ್ನ ಅನಾರೋಗ್ಯದಿಂದ ಬಳಲುತ್ತಿದ್ದ ತಾಯಿಗೆ ಔಷಧಿ ಖರೀದಿ ಮಾಡಲು ಸಮೋಸಗಳನ್ನು ಮಾರುತ್ತಿದ್ದ ಆ ಹುಡುಗನ ಬಗ್ಗೆ ಯಾರಿಗೂ ಚಿಂತೆ ಇರಲಿಲ್ಲ. ಅಷ್ಟರಲ್ಲಿ ಬಸ್ ನಿಲ್ದಾಣದ ಮೂಲೆಯಲ್ಲಿ ನಿಂತಿದ್ದ 5 ಜನ ಪೊಲೀಸರ ಕಣ್ಣು ಆ ಹುಡುಗನ ಮೇಲೆ ಬಿತ್ತು. ಆಗ ಮುಖ್ಯ ಪೊಲೀಸ್ ಅಧಿಕಾರಿ ಕೌಶಲ್ ಯಾದವ್ ತನ್ನ 4 ಸಹೋದ್ಯೋಗಿಗಳು ಅರ್ಜುನ್ ರಾಘವ್, ವಿಕ್ರಮ್ ತ್ಯಾಗಿ, ರಣವೀರ್ ಮತ್ತು ಕರಣವೀರ್ ಠಾಕೂರ್ ಅವರೊಂದಿಗೆ ಮಳೆಯಿಂದ ತಪ್ಪಿಸಿಕೊಳ್ಳಲು ಅಲ್ಲಿ ನಿಂತಿದ್ದರು. ಅವರ ಸಮವಸ್ತ್ರದ ಮೇಲೆ ನೀರಿನ ಹನಿಗಳು ಒಳೆಯುತ್ತಿದ್ದವು. ಆದರೆ ಅವರ ಮುಖದಲ್ಲಿ ಸ್ವಲ್ಪವೂ ಕೂಡ ದಯೆ ಇರಲಿಲ್ಲ. ನೋಡಿ, ಆ ಪುಟ್ಟ ಪಿಳ್ಳೆ ಸಮೋಸ ಮಾರುತ್ತಿದ್ದಾನೆ. ಕೌಶಲ್ ಯಾದವ್ ತನ್ನ ಸಹೋದ್ಯೋಗಿಗಳಿಗೆ ಹೇಳಿದ. ನಾವು ಇವನ ಸಮೋಸಗಳನ್ನು ಫ್ರೀಯಾಗಿ ತಿನ್ನಬಾರದು ಏಕೆ? ಉಳಿದ 4 ಪೊಲೀಸರು ರಾಕ್ಷಸರಂತೆ ನಕ್ಕರು. ಓ ಚಿಕ್ಕವ, ಇಲ್ಲಿಗೆ ಬಾ ಎಂದು ಕೌಶಲ್ ಯಾದವ್ ಕರೆದರು. ಹುಡುಗನ ಕಣ್ಣುಗಳಲ್ಲಿ ಆಸೆ ಹೊಳೆಯಿತು. ಅವನು ಓಡುತ್ತಾ ಅವರ ಬಳಿಗೆ ಹೋದ. ಸರ್, ಎಷ್ಟು ಸಮೋಸಗಳು ಬೇಕು? 10 ರೂಪಾಯಿಗೆ 1. ಕೌಶಲ್ ಯಾದವ್ ಸನ್ನೆ ಮಾಡಿದ. ಅರ್ಜುನ್ ರಾಘವ್ ಸಂಪೂರ್ಣ ಬುಟ್ಟಿಯನ್ನು ಕಸಿದುಕೊಂಡ. 5 ಪೊಲೀಸರು ಸಂತೋಷದಿಂದ ಎಲ್ಲ ಸಮೋಸಗಳನ್ನು ತಿಂದು ಮುಗಿಸಿದರು. ಆ ನಂತರ ಹುಡುಗ ಹಣ ಕೇಳಿದಾಗ ಅವರು ಜೋರಾಗಿ ನಕ್ಕರು. ಓ ಚಿಕ್ಕವ, ನಾವು ಪೊಲೀಸರು, ನಮ್ಮ ಬಳಿ ಹಣ ಕೇಳುತ್ತಿದ್ದೀಯಾ? ವಿಕ್ರಮ್ ತ್ಯಾಗಿ ವ್ಯಂಗ್ಯವಾಗಿ ಹೇಳಿದ. ಹುಡುಗನ ಕಣ್ಣುಗಳಲ್ಲಿ ನೀರು ತುಂಬಿತು. ಸರ್, ನಮ್ಮ ತಾಯಿ ತುಂಬಾ ಅನಾರೋಗ್ಯದಿಂದ ಇದ್ದಾರೆ. ನನಗೆ ಔಷಧಿಗಳಿಗೆ ಹಣ ಬೇಕು ಎಂದು ಅವನು ಅಳುತ್ತಾ ಕೇಳಿದ. ಕೌಶಲ್ ಯಾದವ್ ಅವರ ಮುಖ ಕೋಪದಿಂದ ಕೆಂಪಾಯಿತು. ಇನ್ನು ಹೆಚ್ಚು ಮಾತನಾಡಬೇಡ, ಇಲ್ಲಿಂದ ಹೋಗು. ಆ ಹುಡುಗ ಅವನ ಕಾಲುಗಳನ್ನು ಹಿಡಿದುಕೊಂಡ. ಸರ್, ಅರ್ಧ ಹಣವಾದರೂ ಕೊಡಿ. ಆಗ ಕೌಶಲ್ ಯಾದವ್ ಕೋಪದಿಂದ ಹುಡುಗನ ಎದೆಯ ಮೇಲೆ ಬಲವಾಗಿ ಒದ್ದನು. ಹುಡುಗ ನೆಲದ ಮೇಲೆ ಬಿದ್ದ. ಅರ್ಜುನ್ ಅವರ ಕೆನ್ನೆಗೆ ಬಾರಿಸಿ, ಇಲ್ಲಿಂದ ಎದ್ದು ಹೋಗು, ಇಲ್ಲದಿದ್ದರೆ ಜೈಲಿಗೆ ಹಾಕುತ್ತೇನೆ ಎಂದ. ಯಾರ ಸಮೋಸಗಳನ್ನು ಮಾರುತ್ತಿದ್ದಾನೋ ಆ ಸಮೋಸ ವ್ಯಾಪಾರಿ ಮಾತನಾಡಿದರು. ಸರ್, ಇವನು ಅಮಾಯಕ ಹುಡುಗ, ಇವನಿಗೆ ಹಣ ಕೊಡಿ. ಆದರೆ ಅವನಿಗೂ ಸಹ ಹೊಡೆತ ಬಿತ್ತು. ವಿಕ್ರಮ್ ತ್ಯಾಗಿ ಅವನ ಮುಖಕ್ಕೆ ಹೊಡೆದ. ನಿನಗೆ ಎಷ್ಟು ಧೈರ್ಯ? ಇವನನ್ನು ಹಿಡಿದು ಜೈಲಿಗೆ ಹಾಕಿ ಎಂದು ಕೌಶಲ್ ಯಾದವ್ ಆದೇಶ ಮಾಡಿದನು. ಕರಣವೀರ್ ಠಾಕೂರ್ ಮತ್ತು ವಿಕ್ರಮ್ ತ್ಯಾಗಿ ಸಮೋಸ ವ್ಯಾಪಾರಿಯನ್ನು ಹಿಡಿದರು. ಕೌಶಲ್ ಯಾದವ್ ಹುಡುಗನಿಗೆ ಬೆದರಿಕೆ ಹಾಕಿದ. ನೀನು ಕೂಡ ಜೈಲಿಗೆ ಹೋಗಲು ಬಯಸುತ್ತೀಯಾ ಅಥವಾ ಓಡಿ ಹೋಗುತ್ತೀಯಾ? ಹುಡುಗ ಭಯಪಟ್ಟು ಅಳುತ್ತಾ ಅಲ್ಲಿಂದ ಓಡಿ ಹೋದ. ಆದರೆ ಈ ಪೊಲೀಸರಿಗೆ ಏನು ಗೊತ್ತು? ಅವರು ಹೊಡೆದ ಹುಡುಗ ಬೇರೆ ಯಾರು ಅಲ್ಲ, ಡಿಎಂ ಶಿವಾನಿ ಮೆಹ್ತಾ ಅವರ ಸ್ವಂತ ರಕ್ತದ ಮಗ. 6 ವರ್ಷಗಳ ಹಿಂದೆ ಈ ಹುಡುಗ ಕೇವಲ 2 ವರ್ಷದವನಿದ್ದಾಗ ಒಂದು ಜಾತ್ರೆಯಲ್ಲಿ ತನ್ನ ತಾಯಿಯಿಂದ ಬೇರ್ಪಟ್ಟಿದ್ದ. ಡಿಎಂ ಶಿವಾನಿ ಮೆಹ್ತಾ ತಮ್ಮ ಮಗನನ್ನು ಅಂದಿನಿಂದ ಇಂದಿನವರೆಗೆ ಹುಡುಕಾಡುತ್ತಲೇ ಇದ್ದಾರೆ. ಆದರೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಇಂದು ಆ ಪೊಲೀಸರ ಮುಂದೆ ಅಸಹಾಯಕನಾಗಿದ್ದ ಹುಡುಗನೇ ಅವರು ಪ್ರತಿದಿನ ನೆನಪಿಸಿಕೊಳ್ಳುವ ಅವರ ಪ್ರೀತಿಯ ಮಗ. ಮತ್ತು ಈಗ ಅವನು ಯಾರೊಂದಿಗೆ ಇದ್ದಾನೆ? ಆ ಅಮ್ಮ ಅವನ ನಿಜವಾದ ತಾಯಿ ಅಲ್ಲ, ಕೇವಲ ಅವನನ್ನು ಬೆಳೆಸಿದ ತಾಯಿ. ಆಕೆ ತಪ್ಪಿ ಹೋದ ಅಮಾಯಕ ಹುಡುಗನು ಅಳುತ್ತಿರುವುದನ್ನು ನೋಡಿ ಆಶ್ರಯ ನೀಡಿ ಅಂದಿನಿಂದ 6 ವರ್ಷಗಳಿಂದ ಬೆಳೆಸುತ್ತಿದ್ದಾಳೆ. 6 ವರ್ಷಗಳ ಹಿಂದೆ ಡಿಎಂ ಶಿವಾನಿ ಮೆಹ್ತಾ ತಮ್ಮ 2 ವರ್ಷದ ಮಗನೊಂದಿಗೆ ನಗರದ ಹೊರಗೆ ನಡೆಯುವ ವಾರ್ಷಿಕ ಜಾತ್ರೆಗೆ ಹೋಗಿದ್ದರು. ಅಂದು ಭಾನುವಾರವಿತ್ತು. ಡಿಎಂ ಶಿವಾನಿ ಮೆಹ್ತಾ ತಮ್ಮ ಪುಟ್ಟ ಮಗನೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಬಯಸಿದ್ದರು. ಹುಡುಗ ಆಗಷ್ಟೇ ನಡೆಯಲು ಕಲಿಯುತ್ತಿದ್ದ. ಅವನ ಚಿಕ್ಕ ಹೆಜ್ಜೆಗಳು ಅಲುಗಾಡುತ್ತಿದ್ದವು, ಆದರೆ ದೃಢವಾಗಿ ಮುಂದಕ್ಕೆ ಸಾಗುತ್ತಿದ್ದವು. ಜಾತ್ರೆಯಲ್ಲಿ ಬಣ್ಣ ಬಣ್ಣದ ಅಂಗಡಿಗಳು ಇದ್ದವು. ಅಟಿಕೆಗಳು, ಸಿಹಿ ತಿಂಡಿಗಳು, ಬಟ್ಟೆಗಳು ಮತ್ತು ಏನೇನೋ. ಹುಡುಗ ಪ್ರತಿ ವಸ್ತುವನ್ನು ನೋಡಿ ಸಂತೋಷ ಪಡುತ್ತಿದ್ದ. ಅವನ ಪುಟ್ಟ ಬೆರಳು ಅವನ ತಾಯಿಯ ಬೆರಳಿನಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಡಿಎಂ ಶಿವಾನಿ ಮೆಹ್ತಾ ಒಂದು ಅಟಿಕೆ ಅಂಗಡಿಯ ಬಳಿ ನಿಂತರು. ಹುಡುಗನಿಗೆ ಕೆಲವು ಆಟದ ಸಾಮಾನುಗಳನ್ನು ಕೊಡಿಸಲು ಬಯಸಿದ್ದರು. ಅಂಗಡಿಯವನು ವಿವಿಧ ಆಟದ ಸಾಮಾನುಗಳನ್ನು ತೋರಿಸುತ್ತಿದ್ದ. ಬಣ್ಣ ಬಣ್ಣದ ಚೆಂಡು, ಚಿಕ್ಕ ಕಾರುಗಳು, ಕರಡಿ ಗೊಂಬೆ ಮತ್ತು ಇನ್ನು ಬಹಳಷ್ಟು. ಡಿಎಂ ಶಿವಾನಿ ಮೆಹ್ತಾ ತಮ್ಮ ಮಗನನ್ನು ಕೇಳುತ್ತಿದ್ದರು. ಏನು ಬೇಕು ಕಂದ?
ಈ ಚೆಂಡು ಅಥವಾ ಈ ಕಾರು. ಹುಡುಗ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಿದ್ದ. ಅವನಿಗೆ ಅಲ್ಲಿರುವ ಎಲ್ಲ ಆಟದ ಸಾಮಾನುಗಳು ಸಹ ಬೇಕಾಗಿದ್ದವು. ಆ ಆಟದ ಸಾಮಾನುಗಳನ್ನು ಆರಿಸುವಾಗ ಗೊಂದಲದಲ್ಲಿ ಡಿಎಂ ಶಿವಾನಿ ಮೆಹ್ತಾ ಏಕಾಗ್ರತೆಯನ್ನು ಕಳೆದುಕೊಂಡರು. ಆ ಮಗು 2 ಕೈಗಳಿಂದ ಆಟದ ಸಾಮಾನುಗಳನ್ನು ತೆಗೆದುಕೊಂಡು ನೋಡಲು ಅವರು ಮಗುವಿನ ಕೈಯನ್ನು ಬಿಟ್ಟರು. ಇದು ಎಷ್ಟು ಎಂದು ಅಂಗಡಿಯವನನ್ನು ಕೇಳುತ್ತಿದ್ದರು. ಆ ಮಗು ಅವರ ಕಾಲುಗಳ ಬಳಿಯೇ ನಿಂತುಕೊಂಡು ಆ ಆಟದ ಸಾಮಾನುಗಳನ್ನು ನೋಡುತ್ತಿತ್ತು. ಇದ್ದಕ್ಕಿದ್ದಂತೆ ಅವನ ಗಮನ ಜಾತ್ರೆ ಇನ್ನೊಂದು ಬದಿಯಲ್ಲಿದ್ದ ಒಬ್ಬ ಬಣ್ಣ ಬಣ್ಣದ ಬಲೂನ್ ಮಾರಾಟಗಾರನ ಮೇಲೆ ಬಿತ್ತು. ಬಲೂನ್ಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಹುಡುಗನಿಗೆ ಅವು ತಮ್ಮನ್ನು ಕರೆಯುತ್ತಿವೆ ಎಂದು ಅನಿಸಿತು. 2 ವರ್ಷದ ಅಮಾಯಕ ಹುಡುಗ ನಿಧಾನವಾಗಿ ತನ್ನ ತಾಯಿಯಿಂದ ದೂರ ಸರಿಯಲು ಪ್ರಾರಂಭಿಸಿದ. ಅವನ ಪುಟ್ಟ ಹೆಜ್ಜೆಗಳು ಬಲೂನ್ ಮಾರಾಟಗಾರನ ಕಡೆಗೆ ಸಾಗುತ್ತಿದ್ದವು. ಡಿಎಂ ಶಿವಾನಿ ಮೆಹ್ತಾ ಇನ್ನೂ ಆ ಆಟಿಕೆಗಳನ್ನು ನೋಡುತ್ತಿದ್ದರು. ಹುಡುಗ ತನ್ನ ಬಳಿಯೇ ಇದ್ದಾನೆ ಎಂದು ಆಕೆ ಭಾವಿಸಿದ್ದಳು. ಮಗು, ಈ ಕಾರು ಹೇಗಿದೆ ಎಂದು ತಿರುಗಿ ಕೇಳಿದಾಗ ಆ ಹುಡುಗ ಅಲ್ಲಿ ಇರಲಿಲ್ಲ. ಮೊದಲಿಗೆ ಹುಡುಗ ಅಂಗಡಿಯಲ್ಲಿ ಎಲ್ಲೋ ಅಡಗಿಕೊಂಡಿದ್ದಾನೆ ಎಂದು ಭಾವಿಸಿದಳು. ಕಂದ, ಎಲ್ಲಿದ್ದೀಯಾ ಎಂದು ಕೂಗಿದಳು. ಆದರೆ ಯಾವುದೇ ಉತ್ತರ ಬರಲಿಲ್ಲ. ಡಿಎಂ ಶಿವಾನಿ ಮೆಹ್ತಾ ಅವರ ಉಸಿರಾಟ ವೇಗವಾಯಿತು. ಮಗು, ಕಂದ ಎಂದು ಜೋರಾಗಿ ಕೂಗಿದಳು. ಅಂಗಡಿಯವನು ಕೂಡ ಚಿಂತಿತನಾದ. ಮೇಡಮ್, ಹುಡುಗ ಎಲ್ಲಿ ಹೋದ? ಆ ಹುಡುಗ ಎಲ್ಲಿಯೂ ಕಾಣಿಸಲಿಲ್ಲ. ಡಿಎಂ ಶಿವಾನಿ ಮೆಹ್ತಾ ಅವರ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಅವರು ಅಂಗಡಿಯಿಂದ ಹೊರಗೆ ಬಂದರು. ಕಂದ, ಎಲ್ಲಿದ್ದೀಯಾ? ಅವರ ಧ್ವನಿಯಲ್ಲಿ ಭಯವಿತ್ತು. ಜಾತ್ರೆಯಲ್ಲಿ ಸಾವಿರಾರು ಜನರಿದ್ದರು. ಎಲ್ಲೆಡೆ ಭಾರಿ ಗುಂಪು ಮತ್ತು ಗದ್ದಲ. ಡಿಎಂ ಶಿವಾನಿ ಮೆಹ್ತಾ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಓಡಲು ಪ್ರಾರಂಭಿಸಿದರು. ಇಲ್ಲಿ ನೀವು ಒಂದು ಪುಟ್ಟ ಹುಡುಗನನ್ನು ನೋಡಿದ್ದೀರಾ? 2 ವರ್ಷ, ನೀಲಿ ಶರ್ಟ್ ನಲ್ಲಿ ಎಂದು ಪ್ರತಿಯೊಬ್ಬರನ್ನು ಕೇಳುತ್ತಿದ್ದರು. ಕೆಲವರು ಇಲ್ಲ ಮೇಡಮ್ ಎನ್ನುತ್ತಾರೆ. ಇನ್ನು ಕೆಲವರು ಇಲ್ಲಿ ಬಹಳಷ್ಟು ಮಕ್ಕಳಿದ್ದಾರೆ ಎನ್ನುತ್ತಾರೆ. ಕೆಲವರು ಸಹಾಯ ಮಾಡಲು ಪ್ರಯತ್ನಿಸಿದರು. ಅವನು ಹೇಗಿದ್ದಾನೆ, ಯಾವಾಗ ತಪ್ಪಿ ಹೋದ ಎಂದು ಕೇಳಲು ಶುರು ಮಾಡುತ್ತಾರೆ. ಆದರೆ ಯಾವುದೇ ಸುಳಿವು ಸಿಗಲಿಲ್ಲ. ಗಂಟೆಗಳು ಕಳೆದು ಹೋಗುತ್ತಿದ್ದವು. ಸೂರ್ಯ ಮುಳುಗಲು ಪ್ರಾರಂಭಿಸಿದ. ಜಾತ್ರೆ ಮುಗಿಯುವ ಸಮಯ ಬರುತ್ತಿದೆ. ಡಿಎಂ ಶಿವಾನಿ ಮೆಹ್ತಾ ಅಳುತ್ತಿದ್ದರು. ಕಡೆಗೆ ಅವರ ಧ್ವನಿ ನಿಂತು ಹೋಯಿತು. ಕಂದ, ಅಮ್ಮ ಎಲ್ಲಿದ್ದಾಳೆ? ಹಿಂತಿರುಗಿ ಬಾ ಎಂದು ಅವರು ಪ್ರತಿ ಬೀದಿ, ಪ್ರತಿ ಮೂಲೆಯನ್ನು ಹುಡುಕುತ್ತಿದ್ದರು. ಜಾತ್ರೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಪೊಲೀಸರಿಗೆ ಫೋನ್ ಮಾಡಿದರು. ಆದರೆ ಹುಡುಗ ಸಿಗಲಿಲ್ಲ. ರಾತ್ರಿ ಆದರೂ ಅವನು ಕಾಣಿಸಲಿಲ್ಲ. ಅಷ್ಟರಲ್ಲಿ ಆ 2 ವರ್ಷದ ಹುಡುಗ ಬಲೂನ್ ವ್ಯಾಪಾರಿಯ ಬಳಿ ತಲುಪಿದ್ದ. ಆ ಬಲೂನ್ ವ್ಯಾಪಾರಿ ಒಬ್ಬ ವೃದ್ಧನಾಗಿದ್ದನು. ಒಬ್ಬ ಪುಟ್ಟ ಹುಡುಗ ಒಂಟಿಯಾಗಿ ತಿರುಗುತ್ತಿರುವುದನ್ನು ಅವನು ನೋಡಿದ. ಮಗು, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಎಂದು ಕೇಳಿದ. ಹುಡುಗ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವನು ಅಳುತ್ತಲೇ ಇದ್ದ. ಬಲೂನ್ ವ್ಯಾಪಾರಿ ಚಿಂತಿತನಾದ. ಅವನು ಸುತ್ತಲೂ ನೋಡಿದ. ತಮ್ಮ ಮಗುವನ್ನು ಹುಡುಕುತ್ತಿರುವ ಯಾವುದೇ ಪೋಷಕರು ಕಾಣಿಸಲಿಲ್ಲ. ಯಾರೋ ಇವನನ್ನು ಹುಡುಕುತ್ತಿದ್ದಾರೆ ಎಂದು ಬಲೂನ್ ವ್ಯಾಪಾರಿ ಅಂದುಕೊಂಡ. ಅವನು ಹುಡುಗನನ್ನು ಕರೆದುಕೊಂಡು ಜಾತ್ರೆಯಲ್ಲಿ ತಿರುಗಲು ಪ್ರಾರಂಭಿಸಿದ. ಈ ಮಗುವಿನ ಪೋಷಕರು ಯಾರು ಎಂದು ಕೂಗುತ್ತಿದ್ದ. ಆದರೆ ಯಾರು ಬರಲಿಲ್ಲ. ಜಾತ್ರೆ ಮುಗಿಯುವ ಸಮಯವಾಯಿತು. ಅಂಗಡಿಯವರು ತಮ್ಮ ವಸ್ತುಗಳನ್ನು ತುಂಬಿಕೊಳ್ಳಲು ಪ್ರಾರಂಭಿಸಿದರು. ಈ ಹುಡುಗನನ್ನು ಏನು ಮಾಡಬೇಕು ಎಂದು ಬಲೂನ್ ವ್ಯಾಪಾರಿಗೆ ಅರ್ಥವಾಗಲಿಲ್ಲ. ಸಮೀಪದಲ್ಲಿಯೇ ಒಂದು ಚಿಕ್ಕ ಗೊಂಬೆ ಅಂಗಡಿಯನ್ನು ನಡೆಸುತ್ತಿದ್ದ ಒಬ್ಬ ವೃದ್ಧ ಮಹಿಳೆ ಇದನ್ನು ನೋಡಿದಳು. ಆಕೆಯನ್ನು ಎಲ್ಲರೂ ಅಮ್ಮ ಎಂದೇ ಕರೆಯುತ್ತಿದ್ದರು. ಅವಳ ನಿಜವಾದ ಹೆಸರು ಕಮಲಾದೇವಿ. ಆದರೆ ಎಲ್ಲರೂ ಅವಳನ್ನು ಅಮ್ಮ ಎಂದೇ ಕರೆಯುತ್ತಿದ್ದರು. ಅಮ್ಮ ಬಲೂನ್ ವ್ಯಾಪಾರಿಯನ್ನು ಕೇಳಿದಳು. ಏನು ವಿಷಯ ಅಣ್ಣಯ್ಯ? ಈ ಹುಡುಗ ಜಾತ್ರೆಯಲ್ಲಿ ತಪ್ಪಿಸಿಕೊಂಡಿದ್ದಾನೆ. ಇವನ ಅಪ್ಪ ಅಮ್ಮ ಎಲ್ಲಿಯೂ ಕಾಣಿಸುತ್ತಿಲ್ಲ ಎಂದು ಬಲೂನ್ ವ್ಯಾಪಾರಿ ಹೇಳಿದ. ಅಮ್ಮ ಹುಡುಗನನ್ನು ನೋಡಿದಳು. ಮಗು ಅಳುತ್ತಿತ್ತು. ಹಸಿವಿನಿಂದ ಮತ್ತು ಭಯದಿಂದ ಇತ್ತು. ಅಮ್ಮನಿಗೆ ಕರುಣೆ ಬಂತು. ಅವಳಿಗೆ ಸ್ವಂತ ಮಕ್ಕಳಿರಲಿಲ್ಲ. ಅವಳ ಗಂಡ ತೀರಿಕೊಂಡು ಬಹಳ ವರ್ಷವಾಗಿತ್ತು. ಆದ್ದರಿಂದ ಆಕೆ ಒಬ್ಬಂಟಿಯಾಗಿದ್ದಳು. ಜಾತ್ರೆಯಲ್ಲಿ ಒಂದು ಚಿಕ್ಕ ಅಂಗಡಿ ಹಾಕಿ ತನ್ನ ಜೀವನ ಸಾಗಿಸುತ್ತಿದ್ದಳು. ರಾತ್ರಿ ಆಗಿದೆ, ನಾಳೆ ಮತ್ತೆ ಹುಡುಕೋಣ. ಇಂದು ಇವನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೀನಿ ಎಂದು ಅಮ್ಮ ಹೇಳಿದಳು. ಬಲೂನ್ ವ್ಯಾಪಾರಿಗೂ ಸರಿ ಅನಿಸಿತು. ಅಮ್ಮ ಹುಡುಗನನ್ನು ತನ್ನ ಚಿಕ್ಕ ಮನೆಗೆ ಕರೆದುಕೊಂಡು ಹೋದಳು. ಅವಳು ಅವನಿಗೆ ತಿನ್ನಲು ಕೊಟ್ಟಳು, ಹಾಲು ಕೊಟ್ಟಳು, ಸ್ವಚ್ಛ ಬಟ್ಟೆಗಳನ್ನು ಹಾಕಿದಳು. ಆಗ ಹುಡುಗ ಸ್ವಲ್ಪ ಸೈಲೆಂಟ್ ಆದ. ಅಮ್ಮ ಅವನನ್ನು ತನ್ನ ಹಾಸಿಗೆ ಮೇಲೆ ಮಲಗಿಸಿದಳು. ನಾಳೆ ಇವನ ಅಪ್ಪ ಅಮ್ಮ ಸಿಗುತ್ತಾರೆ ಎಂದು ಅವಳು ಅಂದುಕೊಂಡಳು. ಡಿಎಂ ಶಿವಾನಿ ಮೆಹ್ತಾ ಕೂಡ ತಮ್ಮ ಮಗನನ್ನು ಹುಡುಕಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದರು.
ಖಾಸಗಿ ಪತ್ತೆದಾರರನ್ನು ನೇಮಿಸಿದರು. ಪೊಲೀಸರಿಗೆ ಆದೇಶಗಳನ್ನು ನೀಡಿದರು. ಇಡೀ ರಾಜ್ಯದಲ್ಲಿ ಹುಡುಕಿದರು. ಆದರೆ ದುರದೃಷ್ಟವಶಾತ್ ಇಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ವರ್ಷಗಳು ಕಳೆದು ಹೋಗುತ್ತಿದ್ದವು. ಹುಡುಗ ಬೆಳೆಯಲು ಪ್ರಾರಂಭಿಸಿದ. 3 ವರ್ಷ, 4 ವರ್ಷ, 5 ವರ್ಷ. ಅಮ್ಮ ಅವನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದಳು. ಅವನಿಗೆ ಓದಿಸಲು ಪ್ರಯತ್ನಿಸಿದಳು. ಉತ್ತಮ ಸಂಸ್ಕಾರಗಳನ್ನು ನೀಡಿದಳು. ಹುಡುಗ ಕೂಡ ಅಮ್ಮನನ್ನು ತುಂಬಾ ಪ್ರೀತಿಸುತ್ತಿದ್ದ. ಅಮ್ಮ ತನ್ನ ನಿಜವಾದ ತಾಯಿಯಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದರೂ ಸಹ ಅವನಿಗೆ ಅಮ್ಮನೇ ಎಲ್ಲ. ಹುಡುಗನಿಗೆ 7 ವರ್ಷ ತುಂಬಿದಾಗ ಅಮ್ಮನ ಆರೋಗ್ಯ ಕೆಡಲು ಪ್ರಾರಂಭಿಸಿತು. ಮೊದಲಿಗೆ ಚಿಕ್ಕ ಪುಟ್ಟ ಅನಾರೋಗ್ಯಗಳು, ನಂತರ ತೀವ್ರವಾದವು. ವೈದ್ಯರು ಹೇಳಿದರು ಅವಳಿಗೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಇದೆ. ನಿಯಮಿತವಾಗಿ ಔಷಧಿಗಳನ್ನ ತೆಗೆದುಕೊಳ್ಳಬೇಕು. ಅಮ್ಮನ ಚಿಕ್ಕ ಅಂಗಡಿಯಿಂದ ಬರುವ ಆದಾಯ ಕಡಿಮೆಯಾಯಿತು. ಔಷಧಿಗಳ ಖರ್ಚು ಹೆಚ್ಚಾಯಿತು. 8 ವರ್ಷ ತುಂಬುವ ಹೊತ್ತಿಗೆ ಆ ಹುಡುಗ ನಿರ್ಧರಿಸಿದ, ಅಮ್ಮನಿಗೆ ನಾನು ಸಹಾಯ ಮಾಡಬೇಕೆಂದು. ಅಮ್ಮ, ನಾನು ಕೆಲಸ ಮಾಡುತ್ತೇನೆ, ನಿಮ್ಮ ಔಷಧಿಗಳಿಗೆ ಹಣ ತರುತ್ತೇನೆ ಎಂದ. ಅದಕ್ಕೆ ಅಮ್ಮ ನಿರಾಕರಿಸಿದಳು. ಇನ್ನು ನೀನು ಚಿಕ್ಕ ಮಗು, ನೀನು ಚೆನ್ನಾಗಿ ಓದಬೇಕು. ಆದರೆ ಹುಡುಗ ಆಟ ಹಿಡಿದ. ಕೊನೆಗೆ ಅಮ್ಮ ತಲೆಬಾಗಬೇಕಾಯಿತು. ಒಂದು ದಿನ ಹುಡುಗ ಬಜಾರ್ಗೆ ಹೋದ. ಅಲ್ಲಿ ಒಬ್ಬ ಸಮೋಸ ವ್ಯಾಪಾರಿಯನ್ನು ಭೇಟಿಯಾದ. ಚಾಚಾ, ನನಗೆ ಕೆಲಸ ಬೇಕು. ಸಮೋಸ ವ್ಯಾಪಾರಿ ಅವನ ಮಾತು ಕೇಳಿದ. ನಿನಗೆ ಏಕೆ ಕೆಲಸ ಬೇಕು? ಹುಡುಗ ತನ್ನ ಸಂಪೂರ್ಣ ಕಥೆಯನ್ನು ಹೇಳಿದ. ಸಮೋಸ ವ್ಯಾಪಾರಿಗೆ ಕರುಣೆ ಬಂತು. ಅವನು ಹೇಳಿದ, ಮಗು, ನನ್ನ ಬಳಿ ಯಾವುದೇ ಕೆಲಸವಿಲ್ಲ. ಆದರೆ ನೀನು ನನ್ನ ಬಳಿ 5 ರೂಪಾಯಿಗೆ ಸಮೋಸ ತೆಗೆದುಕೊಂಡು ಹತ್ತಿರದ ಬಸ್ ನಿಲ್ದಾಣದಲ್ಲಿ 10 ರೂಪಾಯಿಗೆ ಒಂದು ಸಮೋಸ ಮಾರಬಹುದು. ಆಗ ಹುಡುಗ ಹೇಳಿದ, ಆದರೆ ಚಾಚಾ, ನನ್ನ ಬಳಿ ಹಣವಿಲ್ಲ. ಸಮೋಸ ವ್ಯಾಪಾರಿ ಹೇಳಿದ, ಸರಿ ಮಗು, ನನ್ನ ಸಮೋಸಗಳನ್ನು ತೆಗೆದುಕೊಂಡು ಹೋಗು. ಇವುಗಳನ್ನು ಮಾರಾಟ ಮಾಡಿ ಅರ್ಧ ಹಣವನ್ನು ತಂದುಕೊಡು. ನನಗೆ 5 ರೂಪಾಯಿ ಸಿಗುತ್ತದೆ, ನೀನು 10 ರೂಪಾಯಿಗೆ ಮಾರುತ್ತೀಯಾ? ಅರ್ಧ ಲಾಭ ಎಂದನು. ಈ ಮಾತನ್ನು ಕೇಳಿದ ಹುಡುಗ ಸಂತೋಷ ಪಟ್ಟ. ಅವನು ಪ್ರತಿದಿನ ಸಮೋಸಗಳನ್ನು ಮಾರಲು ಹೋಗಲು ಶುರು ಮಾಡಿದ. ಬಸ್ ನಿಲ್ದಾಣ, ಮಾರುಕಟ್ಟೆ, ಎಲ್ಲೆಡೆ ಹೋಗಿ ಸಮೋಸಗಳನ್ನು ಮಾರುತ್ತಿದ್ದ. ಅದರಿಂದ ಬಂದ ಹಣದಿಂದ ಅಮ್ಮನಿಗೆ ಔಷಧಿ ತರುತ್ತಿದ್ದ. ಅಮ್ಮನಿಗೆ ತನ್ನ ಮಗನ ಬಗ್ಗೆ ತುಂಬಾ ಹೆಮ್ಮೆ ಇತ್ತು. ನನ್ನ ಮಗು ಎಷ್ಟು ಬುದ್ಧಿವಂತ. ಆದರೆ ಇಂದು ನಡೆದದ್ದು ಹುಡುಗನಿಗೆ ಬಹಳ ಕೆಟ್ಟ ದಿನ. ಪೊಲೀಸರು ಅವನನ್ನು ಭೀಕರವಾಗಿ ಹೊಡೆದರು. ಸಮೋಸಗಳನ್ನು ತಿಂದು ಹಣ ನೀಡಲಿಲ್ಲ. ಈಗ ಅಮ್ಮನ ಮುಂದೆ ಯಾವ ಮುಖ ಹೊತ್ತುಕೊಂಡು ಹೋಗಬೇಕು? ಇನ್ನು ಔಷಧಿ ತರಲು ಆಗಲಿಲ್ಲ ಎಂದು ಹೇಗೆ ಹೇಳಬೇಕು ಎಂದು ಹುಡುಗ ಆಲೋಚನೆ ಮಾಡುತ್ತಲೇ ದುಃಖದಿಂದ ತನ್ನ ಚಿಕ್ಕಮ್ಮನಿಗೆ ತಲುಪಿದ. ಅವನ ದೇಹ ನೋವಿನಿಂದ ಸುಡುತ್ತಿತ್ತು. ಬಟ್ಟೆಗಳು ಹರಿದು ಹೋಗಿದ್ದವು. ಅಮ್ಮ ತನ್ನ ಹಾಸಿಗೆ ಮೇಲೆ ಮಲಗಿ ಅವನಿಗಾಗಿ ಕಾಯುತ್ತಿದ್ದಳು. ಹುಡುಗನನ್ನು ನೋಡಿದ ಕೂಡಲೇ ಅವಳು ಆಘಾತಕ್ಕೊಳಗಾದಳು. ಮಗು, ಇದು ಏನು ನಿನ್ನ ಸ್ಥಿತಿ? ಅಮ್ಮ ಭಯಪಟ್ಟು ಎದ್ದು ಕುಳಿತಳು. ಹುಡುಗನ ಸ್ಥಿತಿ ನೋಡಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅಮ್ಮ, ಇಂದು ಕೆಲವು ಕೆಟ್ಟ ಮನುಷ್ಯರಿಂದ ತಪ್ಪು ನಡೆಯಿತು ಎಂದು ಹುಡುಗ ದುರ್ಬಲ ಧ್ವನಿಯಲ್ಲಿ ಹೇಳಿದ. ಅವನು ಅಮ್ಮನಿಗೆ ಸುಳ್ಳು ಹೇಳಲು ಸಾಧ್ಯವಾಗಲಿಲ್ಲ. ಅವನ ಸಂಪೂರ್ಣ ಘಟನೆಯನ್ನು ಹೇಳಿದ. ಪೊಲೀಸರು ಹೀಗೆ ಅವನ ಸಮೋಸಗಳನ್ನು ತಿಂದರೂ ಹಣ ನೀಡಲಿಲ್ಲ ಮತ್ತು ಅವನನ್ನು ಕ್ರೂರವಾಗಿ ಹೊಡೆದರು ಎಂಬುದನ್ನ ಸಂಪೂರ್ಣವಾಗಿ ಹೇಳಿದ. ಅಮ್ಮ ಅವನು ಹೇಳಿದ್ದನ್ನು ಕೇಳಿ ಅಳಲು ಶುರು ಮಾಡಿದಳು. ಹುಡುಗನನ್ನು ಅಪ್ಪಿಕೊಂಡು ಅಳುತ್ತಾ, ನನ್ನ ಕಂದ ಎಂದಳು. ಪೊಲೀಸರು ಹುಡುಗನನ್ನು ಹೊಡೆಯುತ್ತಿದ್ದ ಸಮಯದಲ್ಲಿ ಬಸ್ ನಿಲ್ದಾಣದ ಬಳಿಯೇ ಒಬ್ಬ ಪತ್ರಕರ್ತ ದಿವಾಕರ್ ಪಾಂಡೆ ಸಂಪೂರ್ಣ ಘಟನೆಯನ್ನು ರೆಕಾರ್ಡ್ ಮಾಡುತ್ತಿದ್ದ. ಅವನು ಸ್ಥಳೀಯ ಸುದ್ದಿ ವಾಹಿನಿಗಳಿಗೆ ಕೆಲಸ ಮಾಡುತ್ತಿದ್ದ. ಇಂದು ಅವನು ಮತ್ತೊಂದು ಸುದ್ದಿಗಾಗಿ ಬಸ್ ನಿಲ್ದಾಣಕ್ಕೆ ಬಂದಿದ್ದ. ಆದರೆ ಅವನು ನೋಡಿದ್ದು ಅವನನ್ನು ಆತಂಕಕ್ಕೆ ಗುರಿ ಮಾಡಿತು. ಅವನು ತನ್ನ ಕ್ಯಾಮರಾದಲ್ಲಿ ಸಂಪೂರ್ಣ ಘಟನೆಯನ್ನು ದಾಖಲಿಸಿದ. 5 ಪೊಲೀಸರು ಹೀಗೆ 8 ವರ್ಷದ ಅಮಾಯಕ ಹುಡುಗನ ಸಮೋಸಗಳನ್ನು ತಿಂದರೂ ಹಣ ನೀಡಲಿಲ್ಲ ಮತ್ತು ಅವನನ್ನು ಹೊಡೆದನ್ನ ಸಂಪೂರ್ಣವಾಗಿ ರೆಕಾರ್ಡ್ ಮಾಡಿಕೊಂಡಿದ್ದನು. ದಿವಾಕರ್ ಪಾಂಡೆ ಅವರ ಹೃದಯ ತುಂಬಿ ಬಂತು. ಅವನು ಹುಡುಗನನ್ನು ಹಿಂಬಾಲಿಸಿದ. ಹುಡುಗ ಹೀಗೆ ಅಳುತ್ತಾ ತನ್ನ ಮನೆಗೆ ಹೋದ ಎಂಬುದನ್ನು ನೋಡಿದ. ಈ ಘಟನೆಯನ್ನು ಜನರಿಗೆ ತೋರಿಸಬೇಕು ಎಂದು ಅವನು ಅಂದುಕೊಂಡ. ಪೊಲೀಸರ ವರ್ತನೆ ಹೇಗಿದೆ ಎಂದು ಜನರಿಗೆ ತಿಳಿಸಬೇಕು ಎಂಬುದೇ ಅವನ ದೃಢ ನಿರ್ಧಾರವಾಗಿತ್ತು. ಈ ಪೊಲೀಸರ ವರ್ತನೆಯನ್ನು ಜನರಿಗೆ ತಿಳಿಸಬೇಕು ಎಂದು ಅಂದುಕೊಂಡ. ಅವನು ಮರುದಿನ ಹುಡುಗನ ಮನೆಗೆ ಹೋದ. ಅಮ್ಮನನ್ನು ನೋಡಿ ದಿವಾಕರ್ ಪಾಂಡೆಗೆ ಇವರದು ಎಷ್ಟು ಬಡ ಕುಟುಂಬ ಎಂದು ಅರ್ಥವಾಯಿತು. ಅಮ್ಮ ಹಾಸಿಗೆ ಮೇಲೆ ಮಲಗಿದ್ದಳು. ಹುಡುಗ ಅವಳ ಬಳಿ ಕುಳಿತಿದ್ದ. ನಾನು ದಿವಾಕರ್ ಪಾಂಡೆ, ಒಬ್ಬ ಪತ್ರಕರ್ತ ಎಂದು ಅವನು ಪರಿಚಯ ಮಾಡಿಕೊಂಡ. ನಿನ್ನೆ ನಿಮ್ಮ ಮಗನೊಂದಿಗೆ ನಡೆದದ್ದನ್ನು ನಾನು ನೋಡಿದ್ದೇನೆ. ಅಮ್ಮ ಮತ್ತು ಹುಡುಗ ಇಬ್ಬರು ಭಯಪಟ್ಟರು. ಸರ್, ನಾವು ಯಾವುದೇ ತಪ್ಪು ಮಾಡಿಲ್ಲ ಎಂದು ಹುಡುಗ ಹೇಳಿದ. ಇಲ್ಲ ಮಗು, ನೀನು ಯಾವುದೇ ತಪ್ಪು ಮಾಡಿಲ್ಲ. ತಪ್ಪು ಆ ಪೊಲೀಸರದ್ದು ಎಂದು ದಿವಾಕರ್ ಪಾಂಡೆ ಹೇಳಿದ. ನಾನು ನಿಮಗೆ ಸಹಾಯ ಮಾಡಲು ಬಂದಿದ್ದೇನೆ ಎಂದು ಅಮ್ಮನೊಂದಿಗೆ ಮಾತನಾಡಿದ.
ಆಗ ಅಮ್ಮ, ಈ ಹುಡುಗ ನನ್ನ ಸ್ವಂತ ಮಗನಲ್ಲ, 6 ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ಸಿಕ್ಕಿದ್ದಾನೆ, ಅಂದಿನಿಂದ ತಾನು ಬೆಳೆಸುತ್ತಿದ್ದೇನೆ ಎಂದಳು. ದಿವಾಕರ್ ಪಾಂಡೆಗೆ ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿತು. ಒಂದು ಕಡೆ ಪೊಲೀಸರ ಕ್ರೂರತೆ, ಇನ್ನೊಂದು ಕಡೆ ಒಬ್ಬ ವೃದ್ಧ ಮಹಿಳೆಯ ತ್ಯಾಗ ಮತ್ತು ಮಧ್ಯದಲ್ಲಿ ಒಬ್ಬ ಅಮಾಯಕ ಹುಡುಗನ ಹೋರಾಟದ ಕತೆ. ಇದು ತುಂಬಾ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಎಂದು ಅಂದುಕೊಂಡ. ಅವನು ಸಂಪೂರ್ಣ ಘಟನೆಯ ವಿವರವಾದ ವರದಿ ತಯಾರಿಸಿದ, ವಿಡಿಯೋವನ್ನು ಎಡಿಟ್ ಮಾಡಿದ, ಒಂದು ಪ್ರಭಾವಶಾಲಿ ಹೆಡ್ಲೈನ್ಸ್ ಕೊಟ್ಟ. 8 ವರ್ಷದ ಬಾಲಕ ಅನಾರೋಗ್ಯದ ತಾಯಿ ಔಷಧಿಗಳಿಗಾಗಿ ಸಮೋಸ ಮಾರಾಟ, ಪೊಲೀಸರು ಸಮೋಸ ತಿಂದು ಹಣ ಕೊಡದೆ ಕ್ರೂರವಾಗಿ ಹೊಡೆದರು ಎಂದು ಬರೆದನು. ದಿವಾಕರ್ ಪಾಂಡೆ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಿದ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲೆಡೆ ವಿಡಿಯೋದಲ್ಲಿ ಕೌಶಲ್ ಯಾದವ್ ಹೀಗೆ ಹುಡುಗನನ್ನು ಕಾಲಿನಿಂದ ಒದ್ದನು ಮತ್ತು ಉಳಿದ ಪೊಲೀಸರು ಹೀಗೆ ಅವನೊಂದಿಗೆ ವರ್ತನೆ ಮಾಡಿದರು ಎಂಬುದು ಸ್ಪಷ್ಟವಾಗಿ ಕಾಣಿಸಿತು. ವಿಡಿಯೋ ಅಪ್ಲೋಡ್ ಆದ ತಕ್ಷಣ ವೈರಲ್ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹತ್ತಿಕೊಂಡಿತು. ಕೆಲವೇ ನಿಮಿಷಗಳಲ್ಲಿ ಸಾವಿರಾರು ಜನರು ವಿಡಿಯೋ ನೋಡಿದರು. ಲೈಕ್ಸ್, ಶೇರ್ಗಳು, ಕಾಮೆಂಟ್ಗಳು ಪ್ರವಾಹದಂತೆ ಬಂದವು. ಜನರು ಕೋಪದಿಂದ ಪ್ರತಿಕ್ರಿಯೆಗಳನ್ನು ನೀಡುತ್ತಿದ್ದರು. ಇವರು ಯಾವ ಪೊಲೀಸರು ಮಾನ ಮರ್ಯಾದೆ ಕಳೆಯುತ್ತಿದ್ದಾರೆ, ಈ ಪೊಲೀಸರನ್ನು ತಕ್ಷಣ ಕೆಲಸದಿಂದ ವಜಾ ಮಾಡಬೇಕು, ಈ ಹುಡುಗ ಎಷ್ಟು ಸಾಹಸಿ, ಸರ್ಕಾರ ಈ ವಿಷಯದಲ್ಲಿ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು. 1 ಗಂಟೆಯಲ್ಲಿ ವಿಡಿಯೋಗೆ ಲಕ್ಷಾಂತರ ವ್ಯೂಸ್ ಬಂದವು. 2 ಗಂಟೆಗಳಲ್ಲಿ ಇದು ಟ್ರೆಂಡಿಂಗ್ ಗೆ ಬಂತು. ಮಾಧ್ಯಮ ವಾಹಿನಿಗಳ ಗಮನ ಇದರ ಮೇಲೆ ಬಿತ್ತು. ಪ್ರತಿ ದೊಡ್ಡ ಸುದ್ದಿ ವಾಹಿನಿ ಈ ಸುದ್ದಿಯನ್ನು ಪ್ರಸಾರ ಮಾಡಲು ಪ್ರಾರಂಭಿಸಿತು. ಪೊಲೀಸರ ಕ್ರೂರತೆಗೆ ಗುರಿಯಾದ 8 ವರ್ಷದ ಬಾಲಕ ಸಮೋಸ ತಿಂದು ಹಣ ನೀಡಲಿಲ್ಲ, ಹುಡುಗನನ್ನು ಹೊಡೆದರು, ಅಮಾಯಕ ಬಾಲಕನೊಂದಿಗೆ ಅಮಾನವೀಯತೆ. ಪ್ರತಿ ವಾಹಿನಿಯಲ್ಲಿ ಇದೇ ಚರ್ಚೆ ನಡೆಯುತ್ತಿದೆ. ಸ್ಥಳೀಯವಾಗಿ ಕೂಡ ಗದ್ದಲ ಸೃಷ್ಟಿಯಾಯಿತು. ಜನರು ಬೀದಿಗಿಳಿದರು. ನಮಗೆ ನ್ಯಾಯ ಬೇಕು, ಪೊಲೀಸರ ಕ್ರೂರತೆ ನಿಲ್ಲಿಸಿ ಎಂಬ ಘೋಷಣೆಗಳು ಕೇಳಿ ಬರುತ್ತಿದ್ದವು. ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಮಾಡಿದವು. ಮಹಿಳಾ ಸಂಘಟನೆಗಳು ಧರಣಿ ನಡೆಸಿದವು. ಎಲ್ಲರ ಬೇಡಿಕೆ ಒಂದೇ, ಈ ಪೊಲೀಸರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಅಷ್ಟರಲ್ಲಿ ಈ 5 ಪೊಲೀಸರ ಪರಿಸ್ಥಿತಿ ಹದಗೆಟ್ಟಿತ್ತು. ಕೌಶಲ್ ಯಾದವ್, ಅರ್ಜುನ್ ರಾಘವ್, ವಿಕ್ರಮ್ ತ್ಯಾಗಿ, ರಣವೀರ್ ಮತ್ತು ಕರಣವೀರ್ ಠಾಕೂರ್ ಇವರು ದೊಡ್ಡ ತೊಂದರೆಯಲ್ಲಿ ಸಿಲುಕಿದ್ದೇವೆ ಎಂದು ಅರಿತುಕೊಂಡರು. ಅವರ ಕುಟುಂಬ ಸದಸ್ಯರು ಕೂಡ ನಾಚಿಕೆ ಪಡುತ್ತಿದ್ದರು. ನೆರೆಹೊರೆಯವರು ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದರು. ಮಾಧ್ಯಮ ಈ ಪೊಲೀಸರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಹೊರಗೆ ತಂದಿತು. ಕೌಶಲ್ ಯಾದವ್ನದು ಇದು ಮೊದಲ ತಪ್ಪಲ್ಲ. ಈ ಹಿಂದೆ ಕೂಡ ಅನೇಕ ದೂರುಗಳು ಬಂದಿವೆ, ಭ್ರಷ್ಟಾಚಾರದ ಆರೋಪಗಳು ಕೂಡ ಇವೆ ಎಂದು ಮಾಧ್ಯಮ ವರದಿ ಮಾಡಿತು. ಈ ಪೊಲೀಸರು ಈ ಹಿಂದೆ ಕೂಡ ಬಡವರನ್ನು ಎದುರಿಸಿದ್ದಾರೆ. ಅಂಗಡಿಯವರಿಂದ ಬಲವಂತವಾಗಿ ತಿಂದು ಹಣ ನೀಡಲಿಲ್ಲ ಎಂದು ಮಾಧ್ಯಮ ಬಯಲು ಮಾಡಿತು. ವಿಡಿಯೋ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ವೈರಲ್ ಆಗಿದೆ. ಇದರ ರಾಜ್ಯಗಳ ಜನರು ಕೂಡ ನೋಡುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಾಧ್ಯಮ ಕೂಡ ಈ ವಿಷಯದ ಬಗ್ಗೆ ವರದಿ ಮಾಡಿತು. ಇಂಡಿಯಾ ಪೊಲೀಸ್ ಬ್ರೂಟ್ಲಿ ಆನ್ 8-year-old ಚೈಲ್ಡ್ ಎಂಬ ಶೀರ್ಷಿಕೆಗಳು ವಿದೇಶಿ ಪತ್ರಿಕೆಗಳಲ್ಲಿಯೂ ಕೂಡ ಕಾಣಿಸಿಕೊಂಡವು. ಭಾರತದ ಇಮೇಜ್ ಹಾಳಾಗುತ್ತಿದೆ. ಅದೇ ಸಮಯದಲ್ಲಿ ಡಿಎಂ ಶಿವಾನಿ ಮೆಹ್ತಾ ವಿದೇಶದಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದರು. ರಾತ್ರಿ ಸಮಯ ಅವರ ಸಿಬ್ಬಂದಿ ಈ ವಿಡಿಯೋವನ್ನು ತೋರಿಸಿದಾಗ ವಿಡಿಯೋ ನೋಡಿ ಅವರ ರಕ್ತ ಕುದಿಯಿತು. ಇದು ಏನು ಕ್ರೂರತೆ, ಒಬ್ಬ 8 ವರ್ಷದ ಹುಡುಗನೊಂದಿಗೆ ಹೀಗೆ ನಡೆದುಕೊಳ್ಳುವುದು. ಆದರೆ ಡಿಎಂ ಮೇಡಮ್ ವಿಡಿಯೋವನ್ನು ಇನ್ನಷ್ಟು ನೋಡಿದಾಗ ಅವರ ಕಾಲುಗಳ ಕೆಳಗಿನ ನೆಲ ಕುಸಿಯಿತು. ವಿಡಿಯೋದಲ್ಲಿ ಅಮ್ಮ ಹೇಳುತ್ತಿದ್ದರು, ಇವನು ನನ್ನ ಮಗನಲ್ಲ, ನನಗೆ ಜಾತ್ರೆಯಲ್ಲಿ ಸಿಕ್ಕಿದ್ದಾನೆ ಎಂದು. ಡಿಎಂ ಮೇಡಮ್ ಇದನ್ನು ಕೇಳಿ ಕೋಪದಿಂದ ಕೂಗಿದರು. ಅವರು ತಕ್ಷಣ ತಮ್ಮ ತಂಡಕ್ಕೆ ಫೋನ್ ಮಾಡಿದರು. ನಾನು ತಕ್ಷಣ ಆ ಹುಡುಗ ಮತ್ತು ಅವನ ತಾಯಿಯ ಬಳಿ ತಲುಪಬೇಕೆಂದು ಬಯಸುತ್ತೇನೆ, ಅದಕ್ಕೆ ಏನು ಸಹಾಯ ಬೇಕೋ ಅದನ್ನು ಮಾಡಿ ಎಂದರು. ಏಕೆಂದರೆ ಡಿಎಂ ಮೇಡಮ್ಗೆ ಅರಿವಾಯಿತು, ಬಹುಶಃ 6 ವರ್ಷಗಳ ಹಿಂದೆ ತಪ್ಪಿ ಹೋದ ಅವರ ಸ್ವಂತ ಮಗುವೆ ಇರಬಹುದು ಎಂದು. ಮರುದಿನ ಬೆಳಿಗ್ಗೆ ಡಿಎಂ ಶಿವಾನಿ ಮೆಹ್ತಾ ಅವರ ತಂಡ ತಕ್ಷಣ ಹುಡುಗನ ಮನೆಗೆ ತಲುಪಿತು. ಆ ಟೀಮ್ನ ನಾಯಕ ರಾಜೇಶ್ ಶರ್ಮಾ ಅಮ್ಮನನ್ನು ನೋಡಿ ಆಶ್ಚರ್ಯಪಟ್ಟರು. ಇಷ್ಟು ಬಡತನದ ನಡುವೆ ಒಬ್ಬ ವೃದ್ಧ ಮಹಿಳೆ ಮತ್ತು ಒಬ್ಬ ಪುಟ್ಟ ಹುಡುಗ ಹೀಗೆ ಜೀವನ ಸಾಗಿಸುತ್ತಿದ್ದಾರೆ. ಅಮ್ಮ ಹಾಸಿಗೆ ಮೇಲೆ ಮಲಗಿದ್ದಳು, ಹುಡುಗ ಅವಳ ಬಳಿ ಕುಳಿತಿದ್ದ. ನಿನ್ನೆ ನಡೆದ ದೌರ್ಜನ್ಯದಿಂದ ಅವನ ದೇಹ ಇನ್ನು ನೋವಿನಿಂದ ಇತ್ತು. ನಾನು ರಾಜೇಶ್ ಶರ್ಮಾ, ಡಿಎಂ ಮೇಡಮ್ ಅವರ ಟೀಮ್ ಎಂದು ರಾಜೇಶ್ ತನ್ನನ್ನು ಪರಿಚಯ ಮಾಡಿಕೊಂಡ. ನಿಮ್ಮ ಘಟನೆಯ ಬಗ್ಗೆ ನಮಗೆ ಎಲ್ಲವೂ ತಿಳಿದಿದೆ. ಡಿಎಂ ಮೇಡಮ್ ನಿಮಗೆ ಸಹಾಯ ಮಾಡಲು ಕಳುಹಿಸಿದ್ದಾರೆ. ಅಮ್ಮ ಮತ್ತು ಹುಡುಗ ಇಬ್ಬರು ಭಯಪಟ್ಟರು. ಸರ್, ನಾವು ಯಾವುದೇ ತಪ್ಪು ಮಾಡಿಲ್ಲ ಎಂದು ಆ ಬಾಲಕ ಭಯದಿಂದ ಹೇಳಿದ. ಇಲ್ಲ ಮಗು, ನೀನು ಯಾವುದೇ ತಪ್ಪು ಮಾಡಿಲ್ಲ, ತಪ್ಪು ಆ ಪೊಲೀಸರದ್ದು.
ರಾಜೇಶ್ ಹುಡುಗನಿಗೆ ವಿವರಿಸಿದರು. ಡಿಎಂ ಮೇಡಮ್ ತುಂಬಾ ಕೋಪಗೊಂಡಿದ್ದಾರೆ. ಅವರು ನಿಮಗೆ ಸಹಾಯ ಮಾಡಲು ಆದೇಶ ಮಾಡಿದ್ದಾರೆ. ರಾಜೇಶ್ ಅಮ್ಮನ ಸ್ಥಿತಿಯನ್ನು ನೋಡಿದ. ಅವಳು ತುಂಬಾ ದುರ್ಬಲಳಾಗಿ ಕಾಣುತ್ತಿದ್ದಳು. ಅವನು ತಕ್ಷಣ ಡಿಎಂ ಮೇಡಮ್ಗೆ ತಿಳಿಸಿದ, ಅಮ್ಮನ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಡಿಎಂ ಮೇಡಮ್ ತಕ್ಷಣ ಆದೇಶ ಮಾಡಿದರು, ಅಮ್ಮನನ್ನು ತಕ್ಷಣ ನಗರದ ಅತಿ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಆಗ ರಾಜೇಶ್, ಸರಿ ಮೇಡಮ್, ಆಂಟಿ ನಿಮ್ಮನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದು ರಾಜೇಶ್ ಹೇಳಿದ. ಆಗ ಅಮ್ಮ ಕೈ ಜೋಡಿಸಿ ಮುಗಿಯುತ್ತಾ, ಸರ್ ನಮ್ಮ ಬಳಿ ಹಣವಿಲ್ಲ, ಆಸ್ಪತ್ರೆ ಖರ್ಚು ಹೀಗೆ ಆಗುತ್ತದೆ. ರಾಜೇಶ್ ಹೇಳಿದ, ನೀವು ಹಣದ ಬಗ್ಗೆ ಚಿಂತಿಸಬೇಕಾಗಿಲ್ಲ, ಡಿಎಂ ಮೇಡಮ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವನು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ. ಅಮ್ಮನನ್ನು ನಗರದ ಅತಿ ದೊಡ್ಡ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆಸ್ಪತ್ರೆಯಲ್ಲಿ ಅಮ್ಮನ ಸಂಪೂರ್ಣ ಚೆಕಪ್ ಮಾಡಿದರು. ಆಗ ವೈದ್ಯರು ಹೇಳಿದರು, ಅವಳ ಸ್ಥಿತಿ ಗಂಭೀರವಾಗಿದೆ. ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದ ಜೊತೆಗೆ ಕಿಡ್ನಿಯಲ್ಲಿಯೂ ಸಮಸ್ಯೆ ಇದೆ. ತಕ್ಷಣ ಚಿಕಿತ್ಸೆ ಪ್ರಾರಂಭಿಸಬೇಕು ಎಂದು ವೈದ್ಯರು ಹೇಳಿದರು. ರಾಜೇಶ್ ಎಲ್ಲ ಪೇಪರ್ ವರ್ಕ್ ಮಾಡಿಸಿದರು. ಅಮ್ಮನಿಗೆ ಖಾಸಗಿ ರೂಮ್ ನೀಡಲಾಯಿತು. ಅತ್ಯುತ್ತಮ ಚಿಕಿತ್ಸೆ ವ್ಯವಸ್ಥೆ ಮಾಡಲಾಯಿತು. ಆಗ ಡಿಎಂ ಮೇಡಮ್ ಫೋನ್ ಬಂತು. ಅವರು ಮಾತನಾಡಿದರು, ತಕ್ಷಣ ಪೊಲೀಸರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅದಕ್ಕೆ ಅವರ ತಂಡ ಸರಿ ಮೇಡಮ್ ಎಂದು ಹೇಳಿತು. ತಕ್ಷಣವೇ ಆ 5 ಪೊಲೀಸರ ಮೇಲೆ ಕ್ರಮ ಪ್ರಾರಂಭವಾಯಿತು. ಕೌಶಲ್ ಯಾದವ್, ಅರ್ಜುನ್ ರಾಘವ್, ವಿಕ್ರಮ್ ತ್ಯಾಗಿ, ರಣವೀರ್ ಮತ್ತು ಕರಣವೀರ್ ಠಾಕೂರ್ ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡಲಾಯಿತು. ಅವರ ವಿರುದ್ಧ ಸೆಕ್ಷನ್ 323, ಸೆಕ್ಷನ್ 506, ಸೆಕ್ಷನ್ 34 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಯಿತು. ರಾಜೇಶ್ ಶರ್ಮಾ ಪ್ರತಿದಿನ ಆಸ್ಪತ್ರೆಗೆ ಬಂದು ಅಮ್ಮನ ಸ್ಥಿತಿಯನ್ನು ಕೇಳಿ ಡಿಎಂ ಮೇಡಮ್ಗೆ ಹೇಳುತ್ತಿದ್ದರು, ನಿಮಗೆ ಯಾವುದಕ್ಕೂ ಕೊರತೆಯಾಗಬಾರದು ಎಂದರು. ಅವರು ಅಮ್ಮನಿಂದ ಹುಡುಗನ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದರು. ಈ ಹುಡುಗ ನಿಮಗೆ ಹೀಗೆ ಸಿಕ್ಕ ಎಂದು ಕೇಳಿದಾಗ ಅಮ್ಮ ಸಂಪೂರ್ಣ ಕಥೆಯನ್ನು ಹೇಳಿದಳು. 6 ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ಆ ಹುಡುಗ ಕಳೆದು ಹೋಗಿರುವ ಸಂಪೂರ್ಣ ಕಥೆಯನ್ನ ರಾಜೇಶ್ ಹೇಳಿದಳು. ರಾಜೇಶ್ಗೆ ಈ ಕತೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿತು. ಅವನು ತಕ್ಷಣ ಡಿಎಂ ಶಿವಾನಿ ಮೆಹ್ತಾ ಅವರಿಗೆ ಕಾಲ್ ಮಾಡಿ ಸಂಪೂರ್ಣ ಕಥೆಯನ್ನು ಹೇಳಿದ. ಮೇಡಮ್, ಈ ಹುಡುಗ ಈ ಮಹಿಳೆಯ ಸ್ವಂತ ಮಗನಲ್ಲ. 6 ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ತಪ್ಪಿ ಹೋದ ಹುಡುಗ. ಡಿಎಂ ಶಿವಾನಿ ಮೆಹ್ತಾ ಅವರ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. 6 ವರ್ಷಗಳ ಹಿಂದೆ ಯಾವ ಜಾತ್ರೆ ಎಂದು ಮೇಡಮ್ ಕೇಳಿದರು. ನಗರದ ಹೊರಗಿನ ವಾರ್ಷಿಕ ಜಾತ್ರೆ ಪ್ರತಿ ವರ್ಷ ನಡೆಯುತ್ತದೆ ಎಂದು ರಾಜೇಶ್ ಹೇಳಿದ. ಇದನ್ನು ಕೇಳಿದ ಡಿಎಂ ಶಿವಾನಿ ಮೆಹ್ತಾ ಶಾಕ್ ಆಗಿ ಹೋದರು. 6 ವರ್ಷಗಳ ಹಿಂದೆ ಅವರು ಕೂಡ ಅದೇ ಜಾತ್ರೆಗೆ ಹೋಗಿದ್ದರು. ಅದೇ ಜಾತ್ರೆಯಲ್ಲಿ ಅವರ ಮಗ ತಪ್ಪಿ ಹೋಗಿದ್ದ. ಆಗ ಡಿಎಂ ಮೇಡಮ್ ಹೇಳಿದರು, ರಾಜೇಶ್ ನೀವು ತಕ್ಷಣ ಆ ಹುಡುಗನ ಫೋಟೋ ಕಳುಹಿಸಿ ಮತ್ತು ಅವನ ದೇಹದ ಮೇಲೆ ಯಾವುದೇ ವಿಶೇಷ ಗುರುತು ಇದೆಯೇ ಎಂದು ಕೂಡ ತಿಳಿದುಕೊಳ್ಳಿ. ಆಗ ರಾಜೇಶ್ ತಕ್ಷಣ ಹುಡುಗನ ಫೋಟೋವನ್ನು ಡಿಎಂ ಶಿವಾನಿ ಮೆಹ್ತಾ ಅವರಿಗೆ ಕಳಿಸಿದನು. ಆ ಫೋಟೋ ನೋಡಿದ ಕೂಡಲೇ ಶಿವಾನಿ ಮೆಹ್ತಾ ಅವರ ಮುಖದಲ್ಲಿ ಸಂತೋಷ ತುಂಬಿತು. ಅದು ಇದೇ ಮುಖ, ಅದನ್ನು ಅವರು 6 ವರ್ಷಗಳಿಂದ ಹುಡುಕುತ್ತಿದ್ದರು. ಅದೇ ಕಣ್ಣುಗಳು, ಅದೇ ಮೂಗು, ಅದೇ ತುಟಿಗಳು. ಆದರೆ ಇನ್ನು ಪೂರ್ಣ ವಿಶ್ವಾಸವಿಲ್ಲ. ರಾಜೇಶ್, ಅವನ ದೇಹದ ಮೇಲೆ ಯಾವುದಾದ್ರೂ ಗುರುತು ಇದೆಯೇ? ಅವರು ನಡುಗುವ ಧ್ವನಿಯಲ್ಲಿ ಕೇಳಿದರು. ರಾಜೇಶ್ ಅಮ್ಮನನ್ನು ಕೇಳಿದ, ಆಂಟಿ ಈ ಹುಡುಗನ ದೇಹದ ಮೇಲೆ ಹುಟ್ಟಿನಿಂದ ಬಂದ ಯಾವುದೇ ಗುರುತು ಇದೆಯೇ? ಆಗ ಅಮ್ಮ, ಹೌದು ಮಗು, ಇವನ ಬಲಗೈ ಅಂಗೈಯಲ್ಲಿ ಒಂದು ಚಿಕ್ಕ ಕಪ್ಪು ಗುರುತು ಇದೆ. ಹಣೆಯ ಮೇಲೆ ಕೂಡ ಒಂದು ಚಿಕ್ಕ ಮಚ್ಚೆ ಇದೆ. ರಾಜೇಶ್ ತಕ್ಷಣ ಫೋನಿನಲ್ಲಿ ಈ ವಿಷಯವನ್ನ ಡಿಎಂ ಶಿವಾನಿ ಮೆಹ್ತಾ ಅವರಿಗೆ ತಿಳಿಸಿದನು. ಡಿಎಂ ಶಿವಾನಿ ಮೆಹ್ತಾ ಕೂಗಾಡಿದಳು, ನನ್ನ ಮಗು, ನನ್ನ ಮಗು. ಅವರು ಅಳಲು ಪ್ರಾರಂಭಿಸಿದರು. 6 ವರ್ಷಗಳ ನೋವು, 6 ವರ್ಷಗಳ ಕಾಯುವಿಕೆ, 6 ವರ್ಷಗಳ ಹುಡುಕಾಟ ಎಂದು ಕೊನೆಗೊಂಡಿತು. ಅವರ ಮಗ ಸಿಕ್ಕ. ಆದರೆ ಯಾವ ಪರಿಸ್ಥಿತಿಯಲ್ಲಿ ಸಿಕ್ಕ? ಒಂದು ಬಡ ಮನೆಯಲ್ಲಿ ಸಮೋಸಗಳನ್ನು ಮಾರುತ್ತಾ ಪೊಲೀಸರಿಂದ ಹೊಡೆತ ತಿಂದ. ರಾಜೇಶ್, ನಾನು ತಕ್ಷಣ ಬರುತ್ತಿದ್ದೇನೆ, ಯಾರಿಗೂ ಏನು ಹೇಳಬೇಡಿ, ಆ ಹುಡುಗನಿಗೂ ಸಹ ಆ ಮಹಿಳೆಗೂ ಸಹ ನಾನು ಬಂದು ಎಲ್ಲವನ್ನು ನಿರ್ವಹಿಸುತ್ತೇನೆ ಎಂದು ಶಿವಾನಿ ಮೆಹ್ತಾ ಹೇಳಿದರು. ಅವರು ತಕ್ಷಣ ವಿಮಾನ ನಿಲ್ದಾಣಕ್ಕೆ ಹೊರಟು ಖಾಸಗಿ ಜೆಟ್ ವ್ಯವಸ್ಥೆ ಮಾಡಿದರು. ಕೆಲವೇ ಗಂಟೆಗಳಲ್ಲಿ ಅವರು ತಮ್ಮ ನಗರವನ್ನು ತಲುಪುತ್ತಾರೆ. ವಿಮಾನದಲ್ಲಿ ಶಿವಾನಿ ಮೆಹ್ತಾ ತಮ್ಮ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಿದ್ದರು. ನನ್ನ ಮಗು ಎಷ್ಟು ಕಷ್ಟ ಅನುಭವಿಸುತ್ತಿದ್ದಾನೆ, ನನಗೂ ತಿಳಿದಿರಲಿಲ್ಲ. ಅವನು ಸಮೋಸಗಳನ್ನು ಮಾರಿ ತನ್ನನ್ನು ಬೆಳೆಸಿದ ವೃದ್ಧ ಮಹಿಳೆಯ ಔಷಧಿಗಳಿಗೆ ಹಣ ಸಂಪಾದಿಸುತ್ತಿದ್ದಾನೆ. ಎಷ್ಟು ಸಂಸ್ಕಾರಿ ಮಗು ಎಂದು ಆಕೆಯ ಕಣ್ಣುಗಳಲ್ಲಿ ನೀರು ಇತ್ತು. ಅವನನ್ನು ಬೆಳೆಸಿದ ವೃದ್ಧ ಮಹಿಳೆಯ ಬಗ್ಗೆಯೂ ಅವರು ಯೋಚನೆ ಮಾಡುತ್ತಿದ್ದರು. ಆಕೆ ತಾಯಿಗಿಂತ ಕಡಿಮೆ ಅಲ್ಲ. ಆಕೆ ನನ್ನ ಮಗನನ್ನು ತನ್ನ ಮಗನಂತೆ ಭಾವಿಸಿ ಬೆಳೆಸಿದಳು. ನಾನು ಆಕೆಗೆ ಹೇಗೆ ಕೃತಜ್ಞತೆ ಸಲ್ಲಿಸಲಿ? ಅಷ್ಟರಲ್ಲಿ ಕೋರ್ಟ್ ನಲ್ಲಿ ಆ 5 ಪೊಲೀಸರ ವಿಚಾರಣೆ ಪ್ರಾರಂಭವಾಯಿತು. ಮ್ಯಾಜಿಸ್ಟ್ರೇಟ್ ವಿಡಿಯೋ ಸಾಕ್ಷಿ ನೋಡಿದರು. ಸಾಕ್ಷಿಗಳ ಹೇಳಿಕೆಗಳನ್ನು ಕೇಳಿದರು. ದಿವಾಕರ್ ಪಾಂಡೆ ಕೂಡ ತಮ್ಮ ಹೇಳಿಕೆಗಳನ್ನು ನೀಡಿದರು. ನಾನು ನನ್ನ ಸ್ವಂತ
ಕಣ್ಣುಗಳಿಂದ ನೋಡಿದೆ. ಈ 5 ಪೊಲೀಸರು ಸೇರಿ ಒಬ್ಬ 8 ವರ್ಷದ ಹುಡುಗನನ್ನು ಹೀಗೆ ಕ್ರೂರವಾಗಿ ಹೊಡೆದರು ಎಂಬುದನ್ನು. ಆಗ ಆಪೋಸಿಟ್ ಲಾಯರ್ ಹೇಳಿದ, ಮೈ ಲಾರ್ಡ್, ನನ್ನ ಕಕ್ಷಿದಾರರು ಪೊಲೀಸರು ಸ್ವಲ್ಪ ಗೊಂದಲ ನಡೆದಿರಬಹುದು ಎಂದರು. ಆದರೆ ಮ್ಯಾಜಿಸ್ಟ್ರೇಟ್ ಹೇಳಿದರು, ವಿಡಿಯೋ ಸ್ಪಷ್ಟವಾಗಿದೆ, ಇಲ್ಲಿ ಯಾವುದೇ ಗೊಂದಲವಿಲ್ಲ, ಇದು ಸ್ಪಷ್ಟವಾಗಿ ಪೊಲೀಸರ ಕ್ರೂರತೆ ಎಂದರು. ಆಗ ಪ್ರಾಸಿಕ್ಯೂಷನ್ ವಕೀಲರು ಹೇಳಿದರು, ಮೈ ಲಾರ್ಡ್, ಇದು ಕೇವಲ ಒಂದು ಘಟನೆ ಮಾತ್ರವಲ್ಲ, ಇದು ನಮ್ಮ ಸಂಪೂರ್ಣ ವ್ಯವಸ್ಥೆಯ ವೈಫಲ್ಯ. ಕಾನೂನನ್ನು ರಕ್ಷಣೆ ಮಾಡಲು ನಿಯೋಜಿಸಿದವರೇ ಕಾನೂನನ್ನು ಉಲ್ಲಂಘಿಸುತ್ತಿದ್ದಾರೆ. ಒಬ್ಬ 8 ವರ್ಷದ ಅಮಾಯಕ ಹುಡುಗನೊಂದಿಗೆ ಎಷ್ಟು ಕ್ರೂರತೆ! ಕೇವಲ ಅವನು ತಾನು ಕಷ್ಟಪಟ್ಟು ಸಂಪಾದಿಸಿದ ಹಣ ಕೇಳಿದ್ದಕ್ಕೆ ಇಷ್ಟು ಕ್ರೂರತೆಯಿಂದ ನಡೆದುಕೊಂಡಿದ್ದಾರೆ. ಕೋರ್ಟ್ ಕೊಠಡಿಯಲ್ಲಿ ಭಾರಿ ಗದ್ದಲವಿತ್ತು. ಮಾಧ್ಯಮ, ಸ್ಥಳೀಯರು, ಕಾರ್ಯಕರ್ತರು ಎಲ್ಲರೂ ಬಂದಿದ್ದರು. ಎಲ್ಲರೂ ನ್ಯಾಯಕ್ಕಾಗಿ ಬೇಡುತ್ತಿದ್ದರು. ಕೋರ್ಟ್ ಹೊರಗೆ ಕೂಡ ಜನರ ಗುಂಪು ಇತ್ತು. ಈ ಪೊಲೀಸರಿಗೆ ಕಠಿಣ ಶಿಕ್ಷೆ ವಿಧಿಸಿ, ನ್ಯಾಯ ತಡವಾಗಿ ಬಂದರೂ ನ್ಯಾಯ ಸಿಗಲೇಬೇಕು ಎಂಬ ಘೋಷಣೆಗಳು ಕೇಳಿ ಬರುತ್ತಿದ್ದವು. ಆಗ ಮ್ಯಾಜಿಸ್ಟ್ರೇಟ್ ಹೇಳಿದರು, ಇದು ಒಂದು ಗಂಭೀರ ವಿಷಯ. ಅಷ್ಟರಲ್ಲಿ ಡಿಎಂ ಶಿವಾನಿ ಮೆಹ್ತಾ ಅವರ ಜೆಟ್ ಲ್ಯಾಂಡ್ ಆಯಿತು. ಅವರು ನೇರವಾಗಿ ಆಸ್ಪತ್ರೆಗೆ ಹೋದರು. ರಾಜೇಶ್ ಶರ್ಮಾ ಅವರಿಗಾಗಿ ಕಾಯುತ್ತಿದ್ದರು. ಮೇಡಮ್, ಹುಡುಗ ಮತ್ತು ಆ ಮಹಿಳೆ ಖಾಸಗಿ ರೂಮ್ ನಲ್ಲಿದ್ದಾರೆ. ಶಿವಾನಿ ಮೆಹ್ತಾ ಅವರ ಕೈಗಳು ನಡುಗುತ್ತಿದ್ದವು. 6 ವರ್ಷಗಳ ನಂತರ ಅವರು ತಮ್ಮ ಮಗನನ್ನು ಭೇಟಿಯಾಗಲು ಹೋಗುತ್ತಿದ್ದಾರೆ. ರೂಮಿನ ಬಾಗಿಲಿನ ಬಳಿ ಬಂದು ಡಿಎಂ ಶಿವಾನಿ ಮೆಹ್ತಾ ನಿಂತರು. ಒಳಗಿನಿಂದ ಹುಡುಗನ ಧ್ವನಿ ಕೇಳಿಸುತ್ತಿತ್ತು, ಅಮ್ಮ, ಈಗ ನೀವು ಔಷಧಿಗಳ ಭಯ ಪಡಬೇಕಾಗಿಲ್ಲ. ಡಾಕ್ಟರ್ ಸರ್ ಹೇಳಿದರು, ನೀವು ಬೇಗ ಗುಣಮುಖರಾಗುತ್ತೀರಂತೆ. ಇದನ್ನು ಕೇಳಿಸಿಕೊಂಡ ಶಿವಾನಿ ಮೆಹ್ತಾ ಅವರ ಕಣ್ಣುಗಳಲ್ಲಿ ನೀರು ತುಂಬಿತು. ಅವರ ಮಗು ಎಷ್ಟು ಸಂಸ್ಕಾರವಂತ. ಅವರು ನಿಧಾನವಾಗಿ ಬಾಗಿಲು ತೆರೆದು ಒಳಗೆ ಹೋದರು. ಹುಡುಗ ಅವರನ್ನು ನೋಡಿದ. ಆಂಟಿ, ನೀವ್ಯಾರು ಎಂದು ಕೇಳಿದ. ಡಿಎಂ ಶಿವಾನಿ ಮೆಹ್ತಾ ಆ ಹುಡುಗನನ್ನು ನೋಡಿ ಅಳಲು ಶುರು ಮಾಡಿದರು. ಅದೇ ಮಗು, ಇವನನ್ನು ಅವರು 6 ವರ್ಷಗಳಿಂದ ಹುಡುಕಾಡುತ್ತಿದ್ದರು. ಮಗು ಎಂದು ತಡವರಿಸುತ್ತಾ ಶಿವಾನಿ ಮೆಹ್ತಾ ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ. ಆಗ ಅಮ್ಮ ಕೇಳಿದಳು, ನೀವು ಯಾರು? ಶಿವಾನಿ ಮೆಹ್ತಾ ಅಮ್ಮನ ಪಾದಗಳನ್ನು ಮುಟ್ಟಿದರು. ನಾನು ಡಿಎಂ ಶಿವಾನಿ ಮೆಹ್ತಾ ಮತ್ತು ಇವನು ನನ್ನ ಮಗು ಎಂದರು. ಅಮ್ಮ ಮತ್ತು ಹುಡುಗ ಇಬ್ಬರು ಆಶ್ಚರ್ಯಚಕಿತರಾದರು. ಏನು ಎಂದು ಅಮ್ಮ ಗಾಬರಿಯಿಂದ ಕೇಳಿದಳು. ಡಿಎಂ ಶಿವಾನಿ ಮೆಹ್ತಾ ಸಂಪೂರ್ಣ ಕಥೆಯನ್ನು ಹೇಳಿದರು. 6 ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ಅವರ ಮಗ ಹೀಗೆ ತಪ್ಪಿ ಹೋದ. ಅವರು ಹೀಗೆ ಅವನನ್ನು ಹುಡುಕಿದರು. ನೀವು ನನ್ನ ಮಗನನ್ನು ನಿಮ್ಮ ಮಗನಂತೆ ಬೆಳೆಸಿದ್ದೀರಿ. ನಾನು ನಿಮಗೆ ಹೇಗೆ ಕೃತಜ್ಞತೆ ಸಲ್ಲಿಸಲಿ ಎಂದು ಕಣ್ಣೀರು ಹಾಕಿದರು. ಹುಡುಗ ಇನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆಂಟಿ, ಆದರೆ ನನ್ನ ಅಮ್ಮ ಏಕೆ? ಅವನ ಅಮ್ಮನ ಕಡೆಗೆ ಕೈ ತೋರಿಸಿದ. ಶಿವಾನಿ ಮೆಹ್ತಾ ಹುಡುಗನನ್ನು ಅಪ್ಪಿಕೊಂಡರು. ಮಗು, ನಾನು ನಿನ್ನ ನಿಜವಾದ ಅಮ್ಮ, ಆದರೆ ಈ ಅಮ್ಮ ನಿನ್ನ 2ನೇ ಅಮ್ಮ, ನಿನ್ನನ್ನು ಬೆಳೆಸಿದ ಅಮ್ಮ. ಅಮ್ಮ ಅಳುತ್ತಿದ್ದಾಳೆ. ಮಗುವೆ, ಈ ಹುಡುಗ ನನ್ನ ಜೀವನ, ಆದರೆ ಈಗ ಇವನಿಗೆ ನಿಜವಾದ ಅಮ್ಮ ಸಿಕ್ಕಿದೆ. ಡಿಎಂ ಶಿವಾನಿ ಮೆಹ್ತಾ ಅವರನ್ನು ತಡೆದರು. ಅಮ್ಮ, ನೀವು ಕೂಡ ನನ್ನ ಅಮ್ಮ. ನೀವು ನನ್ನ ಮಗನನ್ನು ಬೆಳೆಸಿದ್ದೀರಿ. ಈಗ ನಾವೆಲ್ಲರೂ ಒಟ್ಟಿಗೆ ಇರುತ್ತೇವೆ. ಆದರೆ ಮಗುವೆ, ನಾನು ಒಬ್ಬ ಬಡ ಸ್ತ್ರೀ ಎಂದು ಅಮ್ಮ ಹೇಳಿದರು. ಡಿಎಂ ಶಿವಾನಿ ಮೆಹ್ತಾ, ಅಮ್ಮ, ನೀವು ಬಡವರಲ್ಲ, ನೀವು ಬಹಳ ಶ್ರೀಮಂತರು. ನಿಮ್ಮ ಬಳಿ ದಯೆ, ಪ್ರೀತಿ, ತ್ಯಾಗ ಇದೆ. ಇವೆಲ್ಲವೂ ಹಣದಿಂದ ಸಿಗುವುದಿಲ್ಲ ಎಂದು ಆ ಮುದಿ ತಾಯಿಯನ್ನು ತಬ್ಬಿಕೊಂಡಳು. ಅಷ್ಟರಲ್ಲಿ ಕೋರ್ಟ್ ತೀರ್ಪು ಬಂತು. ಮ್ಯಾಜಿಸ್ಟ್ರೇಟ್ ಆ 5 ಪೊಲೀಸರಿಗೆ ಕಠಿಣ ಶಿಕ್ಷೆ ವಿಧಿಸಿದರು. ಕೌಶಲ್ ಯಾದವ್ಗೆ ಮುಖ್ಯ ಆರೋಪಿಯಾಗಿ 5 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಉಳಿದ 4 3 ವರ್ಷಗಳ ಜೈಲು ಶಿಕ್ಷೆ ನೀಡಲಾಯಿತು. ಜೊತೆಗೆ ಹುಡುಗ ಮತ್ತು ಅಮ್ಮನ ಚಿಕಿತ್ಸೆ ಎಲ್ಲ ಖರ್ಚುಗಳನ್ನು ಭರಿಸಲು ಆದೇಶ ಮಾಡಿತು. ಅಷ್ಟರಲ್ಲಿ ಆಸ್ಪತ್ರೆಯಲ್ಲಿ ಒಂದು ಸಂತೋಷದ ವಾತಾವರಣವಿತ್ತು. ಡಿಎಂ ಶಿವಾನಿ ಮೆಹ್ತಾ ಅವರಿಗೆ ತಮ್ಮ ಮಗ ಸಿಕ್ಕಿದ್ದ. ಅಮ್ಮನಿಗೂ ಸರಿಯಾದ ಚಿಕಿತ್ಸೆ ನಡೆಯುತ್ತಿತ್ತು. ಹುಡುಗ ಇನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಏನಾಗುತ್ತಿದೆ ಎಂದು ಅವನು ಕೇಳಿದ. ಹಾಗಾದ್ರೆ ನಾನು ಈಗ ಡಿಎಂ ಅಂಕಲ್ ಆಗುತ್ತೇನೆಯೇ? ಅವನು ಅಮಾಯಕವಾಗಿ ಕೇಳಿದ. ಶಿವಾನಿ ಮೆಹ್ತಾ ನಕ್ಕರು. ಇಲ್ಲ ಮಗು, ನಾನು ನಿನ್ನ ಅಮ್ಮ ಮತ್ತು ನೀನು ನನ್ನ ರಾಜಕುಮಾರ. ಆಗ ಆ ಹುಡುಗ ಹೇಳಿದ, ಆದರೆ ನಾನು ಅಮ್ಮನನ್ನು ಬಿಟ್ಟು ಹೋಗುವುದಿಲ್ಲ. ಅವಳು ನನ್ನ 2ನೇ ಅಮ್ಮ. ಶಿವಾನಿ ಮೆಹ್ತಾ ಅವರ ಹೃದಯ ತುಂಬಿ ಬಂತು. ಮಗು, ನಾವು ಅಮ್ಮನನ್ನು ಹೇಗೆ ಬಿಟ್ಟು ಹೋಗಲು ಸಾಧ್ಯ? ಈಗ ನಾವೆಲ್ಲರೂ ಒಟ್ಟಿಗೆ ಇರುತ್ತೇವೆ. ಅಮ್ಮ ಸಂಪೂರ್ಣವಾಗಿ ಗುಣಮುಖರಾದರು. ಈಗ ಅವರನ್ನು ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ಡಾಕ್ಟರ್ ಹೇಳಿದರು. ಆಗ ಶಿವಾನಿ ಮೆಹ್ತಾ ಅಮ್ಮನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದರು. ಅವರು 3 ಡಿಎಂ ಶಿವಾನಿ ಮೆಹ್ತಾ ಅವರ ದೊಡ್ಡ ಮನೆಯಲ್ಲಿ ಒಟ್ಟಿಗೆ ವಾಸ ಮಾಡಲು ಪ್ರಾರಂಭ ಮಾಡಿದರು. ಹುಡುಗ ಉತ್ತಮ ಶಾಲೆಯಲ್ಲಿ ಓದಿದ. ಅಮ್ಮನಿಗೆ ಉತ್ತಮ ವೈದ್ಯಕೀಯ ಸೇವೆ ಸಿಕ್ಕಿತು. ಆ 5 ಪೊಲೀಸರು ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿದರು. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.